ಬಗೆದಷ್ಟು ಬಯಲಾಗ್ತಿದೆ, ಕೆದಕಿದಷ್ಟು ರೋಚಕ ವಿಚಾರಗಳು ಹೊರಬೀಳ್ತಿವೆ. ದೆಹಲಿ ಸ್ಫೋಟದ ಅಸಲಿ ಸತ್ಯ ಬಯಲು ಮಾಡ್ತಿರೋ ಎನ್ಐಎ ಮತ್ತಷ್ಟು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದೆ. ಕಾರು ಸ್ಫೋಟವಾಗುವ ಲೈವ್ ಫುಟೇಜ್ ಲಭ್ಯವಾಗಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯ ಇಲ್ಲಿದೆ ನೋಡಿ. ನವೆಂಬರ್ 10 ಸಂಜೆ 6:50:57 ಭಯಾನಕ ಸ್ಫೋಟವಾಗಿದೆ. ದೆಹಲಿಯ ಕೆಂಪುಕೋಟೆ ಮುಂದೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು. ಜನರೆಲ್ಲ ಟ್ರಾಫಿಕ್ ಸಿಗ್ನಲ್ ದಾಟೋ ಧಾವಂತದಲ್ಲಿದ್ರು. ಈ ರೀತಿಯ ಸ್ಫೋಟವಾಗುತ್ತೆಂದು ಯಾರೂ ಕೂಡ ಊಹಿಸಿರಲಿಲ್ಲ. ನೋಡ್ತಿದ್ದಂತೆ ಭೀಷಣ ಬೆಂಕಿ ಹೇಗೆ ಆವರಿಸಿಕೊಳ್ಳುತ್ತೆ ನೋಡಿ. ಹೀಗೆ ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಬಳಿ ಸ್ಫೋಟವಾದ ಕಾರಿನ ರಹಸ್ಯ ಕೆದಕ್ತಿರೋ ಎನ್ಐಎ ಅಧಿಕಾರಿಗಳಿಗೆ ಭಯಾನಕ ಸತ್ಯವೊಂದು ಬಯಲಾಗಿದೆ. ಸ್ಫೋಟಕ್ಕೂ ಮುನ್ನ ದೆಹಲಿಗೆ ಬಂದಿದ್ದು ಒಂದಲ್ಲ 2 ಕಾರು. ಅತಿ ದೊಡ್ಡ ದಾಳಿ ನಡೆಸಲು ಸ್ಕೆಚ್ ಹಾಕಿದ್ದು ಬಟಾ ಬಯಲು. ಇವರೆಲ್ಲ ಡಾಕ್ಟರ್ಸ್. ಸಮಾಜ ಸೇವೆ ಮಾಡಬೇಕಾದ ಈ ಕ್ರಿಮಿಗಳು ಸಮಾಜಘಾತುಕ ಕೃತ್ಯ ಎಸಗಿರೋದು ಬಯಲಾಗಿದೆ. ನವೆಂಬರ್ 10ರಂದು ದೆಹಲಿಗೆ ಬಂದಿದ್ದು ಕೇವಲ 1 ಕಾರಲ್ಲ, 2 ಕಾರು ಅನ್ನೋದು ಎನ್ಐಎ ತನಿಖೆ ವೇಳೆ ಬಯಲಾಗಿದೆ. ಹೀಗಾಗಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ದಾಳಿಗೆ ಸಂಚು ರೂಪಿಸಿದ್ರಾ ಅನ್ನೋ ಅನುಮಾನ ಮೂಡಿದೆ. ಅನುಮಾನ 1, i20 ಕಾರಿನ ಜೊತೆ ಇಕೋಸ್ಪೋರ್ಟ್ ಕಾರು ಓಡಾಟ. ಅಸಲಿಗೆ ಸ್ಫೋಟವಾದ ಕಾರು ದೆಹಲಿಗೆ ಎಂಟ್ರಿ ಕೊಟ್ಟಿದ್ದು ಅಕ್ಟೋಬರ್ 29ಕ್ಕೆ. ಅವತ್ತು ಎಂಟ್ರಿಯಾದ ಕಾರು ನವೆಂಬರ್ 10ರಂದು ಸ್ಫೋಟವಾಗಿದೆ. ಇದೇ i20 ಕಾರಿನ ಜೊತೆಗೆ ಮತ್ತೊಂದು ಇಕೋಸ್ಪೋರ್ಟ್ ಕಾರು ಕೂಡ ಸುತ್ತಾಡಿದೆ. ಹೀಗಾಗಿ 2 ಕಾರಿನಲ್ಲಿ ಶಂಕಿತ ಉಗ್ರರು ಎಂಟ್ರಿ ಕೊಟ್ಟಿದ್ರಾ ಅನ್ನೋ ಅನುಮಾನ ಮೂಡಿದೆ. ಅನುಮಾನ 2, ನವೆಂಬರ್ 9ರ ರಾತ್ರಿ 2:30ರವರೆಗೂ ಸುತ್ತಾಟ. ಮತ್ತೊಂದು ಅನುಮಾನ ಅಂದ್ರೆ ನವೆಂಬರ್ 10ರಂದು ಕಾರು ಬ್ಲಾಸ್ಟ್ ಆಯಿತು. ಹಿಂದಿನ ದಿನ ಅಂದ್ರೆ ನವೆಂಬರ್ 9ರಂದು i20 ಕಾರು ದೆಹಲಿ ತುಂಬೆಲ್ಲ ಓಡಾಡಿದೆ. ಖನ್ನಾಟ್ ಮಯೂರ್ ವಿಹಾರದಲ್ಲಿ ಬಾಂಬರ್ ಉಮರ್ ಸುತ್ತಾಡಿದ್ದಾನೆ. ಹೀಗಾಗಿ ಸ್ಫೋಟಕಗಳನ್ನ ಇಟ್ಟುಕೊಂಡು ಟಾರ್ಗೆಟ್ ಪ್ರದೇಶವನ್ನ ಹುಡುಕ್ತಿದ್ನ. ಹೆಚ್ಚು ಜನ ಸೇರೋ ಪ್ರದೇಶಕ್ಕಾಗಿ ಹೊಂಚು ಹಾಕಿದ್ನ ಅನ್ನೋ ಡೌಟ್ ಇದೆ. ಈ ಆಯಾಮದಲ್ಲೂ ಎನ್ಐಎ ತನಿಖೆ ನಡೆಸುತ್ತಿದೆ. ದೆಹಲಿ ಕಾರು ಸ್ಫೋಟ ಸಂಬಂಧಿಸಿದಂತೆ ಈಗ ಸ್ಥಳದಲ್ಲಿ ಮೊದಲಿಗೆ ನೋಡೋದಾದ್ರೆ ಏನು ಅಧಿಕಾರಿಗಳು ಪರಿಶೀಲನೆಯನ್ನು ಮುಂದುವರಿಸಿರುವಂಥದ್ದು. ಈ ಶಂಕಿತ ಭಯೋತ್ಪಾದಕ ಉಮರ್ ಏನಿದ್ದಾನೆ, ಈತ ಒಂದು ವಿವಿಯಲ್ಲಿ ಒಂದು ಕಾರನ್ನು ಇರಿಸಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸಾಕಷ್ಟು ದೆಹಲಿ ನಗರದಲ್ಲಿ ಓಡಾಟ ನಡೆಸಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೆಹಲಿಯ ಕನ್ನಟ್ ಪ್ಲೇಸ್ ಸೇರಿದಂತೆ ಮತ್ತೆ ಬೇರೆ ಒಂದು ಮಯೂರ್ ವಿಹಾರ್ ಪ್ರಮುಖವಾದಂಥ ಪ್ರಸಿದ್ಧ ಏನು ಅಲ್ಲಿ ಜನರು ಓಡಾಟದ ಸಂದರ್ಭದಲ್ಲೇ ಆ ಒಂದು ಪ್ರಸಿದ್ಧ ನಗರಗಳಲ್ಲೂ ಕೂಡ ಓಡಾಡೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತೆ ಘಟನಾ ಸ್ಥಳದಲ್ಲಿ ಸಾಕಷ್ಟು ಒಂದು ಸ್ಫೋಟಕ ಸಂಬಂಧಿಸಿದಂತೆ ಹಲವು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಅನುಮಾನ 3 ಗಂಟೆ ಕಾರಿನಲ್ಲೇ ಕೂತಿದ್ದೇಕೆ ಉಮರ್. ಇನ್ನು ನವೆಂಬರ್ 10ರ ಮಧ್ಯಾಹ್ನ 3:19ಕ್ಕೆ ಸುನೇರಿ ಮಸೀದಿ ಪಾರ್ಕಿಂಗ್ ಲಾಟ್ಗೆ ಕಾರು ಎಂಟ್ರಿ ಆಗಿದೆ. ಇದಾದ ಬಳಿಕ 6:22ಕ್ಕೆ ಪಾರ್ಕಿಂಗ್ನಿಂದ ಎಕ್ಸಿಟ್ ಆಗಿದೆ. ಇದೆಲ್ಲವೂ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ 3 ಗಂಟೆ ಉಮರ್ ಕಾರಿನಲ್ಲೇ ಕೂತಿದ್ದ ಎನ್ನಲಾಗಿದೆ. ಹೀಗಾಗಿ 3 ಗಂಟೆ ವೇಟ್ ಮಾಡಿದ್ದೇಕೆ, ಕೆಂಪುಕೋಟೆ ಬಳಿ ಜನ ಸೇರಲಿ ಅಂತ ಕಾದು ಕುಳಿತಿದ್ನ ಅನ್ನೋ ಅನುಮಾನ ಮೂಡಿದೆ. ಅನುಮಾನ 4, ಸಂದೇಶಕ್ಕಾಗಿ 3 ಗಂಟೆ ಕಾದು ಕುಳಿತಿದ್ದ ರಾಕ್ಷಸ. ಪ್ರಾಥಮಿಕ ತನಿಖೆಯ ಪ್ರಕಾರ 3 ಗಂಟೆ ಕಾರಿನಲ್ಲಿದ್ದ ಉಮರ್ ಹ್ಯಾಂಡ್ಲರ್ಗಳ ಸಂದೇಶಕ್ಕಾಗಿ ಕಾದು ಕುಳಿತಿದ್ದ ಎನ್ನಲಾಗಿದೆ. ಮಾರ್ಗದರ್ಶನ ಬಂದ ಬಳಿಕವೇ ಪಾರ್ಕಿಂಗ್ ಲಾಟ್ನಿಂದ ಎಕ್ಸಿಟ್ ಆಗಿರೋ ಶಂಕೆ ಇದೆ. ಈ ಆಯಾಮದಲ್ಲೂ ಎನ್ಐಎ ತನಿಖೆ ನಡೆಸುತ್ತಿದೆ. ಅನುಮಾನ 5, ಟಾರ್ಗೆಟ್ಗೂ ಮುನ್ನವೇ ಬ್ಲಾಸ್ಟ್. ಕಾರಿನಲ್ಲಿ ಅಮೋನಿಯಂ ನೈಟ್ರೇಟ್ ಇಟ್ಟುಕೊಂಡಿದ್ದ ಉಮರ್ ಟಾರ್ಗೆಟ್ ಮುಟ್ಟುವ ಮುನ್ನವೇ ಬ್ಲಾಸ್ಟ್ ಆಗಿರೋ ಶಂಕೆ ಇದೆ. ಯಾಕಂದ್ರೆ ಕೆಂಪುಕೋಟೆ ಬಳಿ ಜೈನ ದೇವಾಲಯ, ಗೌರಿಶಂಕರ ದೇವಾಲಯವಿದೆ. ಇದು ಟಾರ್ಗೆಟ್ ಆಗಿತ್ತಾ? ಈ ಟಾರ್ಗೆಟ್ ರೀಚ್ ಆಗುವ ಮುನ್ನವೇ ಆಕಸ್ಮಿಕವಾಗಿ ಬ್ಲಾಸ್ಟ್ ಆಯ್ತಾ, ಅಥವಾ ಆತನೇ ಕಾರಿನಲ್ಲಿ ಸ್ಫೋಟಿಸಿಕೊಂಡ ಅನ್ನೋ ಡೌಟ್ ಶುರುವಾಗಿದೆ. ಸದ್ಯ ಸ್ಫೋಟವಾದ ಸ್ಥಳದಲ್ಲಿ 42 ಸ್ಯಾಂಪಲ್ಗಳನ್ನು ಸಂಗ್ರಹಿಸಲಾಗಿದೆ. ಅಮೋನಿಯಂ ನೈಟ್ರೇಟ್ ಸೇರಿ ಸ್ಫೋಟದ ಸ್ಥಳದಲ್ಲಿ 2 ಲೈವ್ ಕಾರ್ಟ್ರಿಡ್ಜ್ ಪತ್ತೆಯಾಗಿದೆ. ಕಾರಿನ ಬಿಡಿಭಾಗಗಳು, ಟೈರ್ ಅವಶೇಷ, ಚಾಸಿ, ಸಿಎನ್ಜಿ ಸಿಲಿಂಡರ್, ಬಾನೆಟ್ ಕವರ್ ವಶಕ್ಕೆ ಪಡೆಯಲಾಗಿದೆ. ಸದ್ಯ ದೆಹಲಿ ಸ್ಫೋಟದ ತನಿಖೆಗೆ ಹೊಸ ತಂಡ ರಚನೆಯಾಗಿದೆ. 10 ಸದಸ್ಯರನ್ನೊಳಗೊಂಡ ತಂಡ ಎಲ್ಲ ಆಯಾಮದಲ್ಲೂ ತನಿಖೆ ಮಾಡ್ತಿದೆ. ಹರೀಶ್ ಜೊತೆ ಮಹೇಶ್, TV9 ನವದೆಹಲಿ.